ಸಿಸ್ಟಮ್ ನಲ್ಲಿ ಇರ್ಬೇಕು. ನೀವು ಪದೇ ಪದೇ ಆಡಿಯೋ ವಿಡಿಯೋನ ಆನ್ ಮಾಡೋದು ಅದನ್ನೆಲ್ಲ ಮಾಡಬೇಡಿ, ಯಾಕಂದ್ರೆ ಅದರಿಂದ ಡಿಸ್ಟರ್ಬ್ ಆಗ್ತದೆ ನೋಡಿ. ಈ ಪ್ರೋಗ್ರಾಮ್ ಎಲ್ಲ ರೆಕಾರ್ಡೆಡ್ ಇರುತ್ತೆ, ಹಾಗಾಗಿ ಸೊ ನೀವು ಸಾಧ್ಯ ಆದಷ್ಟು ನೀವು ಡಿಸಿಪ್ಲಿನ್ ಅನ್ನ ಕಾಪಾಡ್ಕೊಳ್ಳಿ. ಪ್ರತಿಯೊಬ್ಬರಲ್ಲೂ ಇದೊಂದು ರಿಕ್ವೆಸ್ಟ್ ಅಷ್ಟೇ. ಓಕೆ ಸರಿ ಮೇಡಮ್, ರೆಡಿ ಇದ್ದೀರಾ? ಹಲೋ ಹಲೋ ಮೇಡಮ್. ಎಸ್ 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 ಓಕೆ, ಎಲ್ಲ ಆನ್ ಮಾಡಿದ್ದೇನೆ ನೋಡಿ. ಸ್ಟಾರ್ಟ್ ಮಾಡ್ಬೋದೇನೋ ಅನ್ಸುತ್ತೆ. ನೀವು ಮೇಡಮ್ ನೀವು ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಎರಡು ನಿಮ್ದು ಹತ್ತಿರ ಇರೋದಕ್ಕೆ ಸೌಂಡ್ ಇಕೋ ಆಗ್ತಾ ಇದೆ. ಯಾವ್ದನ್ನಾದ್ರೂ ಒಂದನ್ನ ಮ್ಯೂಟ್ ಮಾಡಿ. ಹಲೋ, ಒಂದ್ ಸೆಕೆಂಡ್. ಹಾ ಹಾ, ಮ್ಯೂಟ್ ಆಗಿದ್ಯಾ? ಹಾ ಮ್ಯೂಟ್ ಆಗಿದೆಯಾ ನೋಡಿ. ಹಾ ಓಕೆ, ಈಗ ಸೌಂಡ್ ಸರಿ ಬರ್ತಿದೆ ಬಿಡಿ. ಸರಿ ಬಂತಲ್ವಾ? ಸೊ ಸ್ಟಾರ್ಟ್ ಮಾಡೋಣ. ಎಸ್ ಮೇಡಮ್, ಎಸ್ ಎಸ್. ಸೊ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಲ್. ಗುಡ್ ಮಾರ್ನಿಂಗ್. ವೆರಿ ಗುಡ್. ಗುಡ್ ಮಾರ್ನಿಂಗ್. ಓಕೆ. ಸೊ ನಿನ್ನೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡಿದೀವಿ. ಇವತ್ತು ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್. ಓಕೆ, ಸೊ we can start today. So today's session is women empowerment. So women empowerment, ಮಹಿಳಾ ಸಬಲೀಕರಣ ಅಂತ ಹೇಳಿ ಈ ಒಂದು ಸೆಷನ್ ಆಲ್ಮೋಸ್ಟ್ 45 minutes ಇರುತ್ತೆ. ದೆನ್ ಆಫ್ಟರ್ ದಟ್ ಕ್ವಶನ್ ಆನ್ಸರ್. ನಿಮಗೆ ಯಾವುದೇ ತರದ ಕ್ವಶನ್ ಇರ್ಬೋದು, ಡೌಟ್ಸ್ ಇರ್ಬೋದು, ಫೀಲ್ ಫ್ರೀ ಟು ಆಸ್ಕ್. ಓಕೆ, ಸೊ ವಿ ಕ್ಯಾನ್ ಸ್ಟಾರ್ಟ್ ವಿತ್ women empowerment. There is no limit to what we as women can accomplish. ಇದು ನಾನು ಹೇಳಿದ್ದಲ್ಲ, ಮೈಕಲ್ ಒಬಾಮಾ ಹೇಳಿದ್ದು. ಸೊ ನಮ್ಮ ಮಹಿಳೆಯರ ಒಂದು ಸಾಧನೆಯ ಹಾದಿನಲ್ಲಿ ಈ ಯಾವುದೇ ತರದ ಲಿಮಿಟ್ ಅನ್ನೋದಿರಲ್ಲ. ದರ್ ಇಸ್ ನೋ ಲಿಮಿಟ್ ಅಟ್ ಆಲ್. ಸೊ ನಾವು ಒಂದು ಮನಸ್ಸು ಮಾಡ್ತು ಅಂದ್ರೆ ಏನೇನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ಯಾವುದೇ ತರದ ಲಿಮಿಟ್ ಅನ್ನೋದಿಲ್ಲ. ಓಕೆ, ಸೊ ಹೌ ಟು ಎಂಪವರ್ ವುಮನ್ ಎಂಪವರ್ಮೆಂಟ್. ಓಕೆ, ಸೊ ಏನಾಗುತ್ತೆ ಅಂದ್ರೆ ಈ ಒಂದು ಸೆಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾಟಗರೀಸ್ ಇರುತ್ತೆ. ಒನ್ ಈಸ್ ಇಂಟ್ರೊಡಕ್ಷನ್, and then information, and then third one is conclusion, and last one is question answer session. Last and but not the least is take home message. Okay, how to present women empowerment. So one is introduction, definition, what is women empowerment, why empower women, how to empower women. So women as entrepreneurs, development, and question and answer session. Okay, so now we are going to start with this introduction. Women empowerment refers to increasing the spiritual, political, social, educational, economic strength of individuals and communities of women. Women empowerment is a term that is used to encourage, inspire, and celebrate women. ಸೊ ಇದು ಇಂಗ್ಲಿಷ್ ನಲ್ಲಿ ಇರುತ್ತೆ, ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಸಾಧನೆ ಮಾಡ್ತಾನೆ ಇದ್ದಾರೆ. ಸೊ ಅವ್ರ ಒಂದು ಶಕ್ತಿ ಅನ್ನೋದು ಬೆಳಿತಾನೆ ಇದೆ, ಪವರ್ ಅನ್ನೋದು ಇದ್ದೇ ಇದೆ. ಸೊ ಏನಂತಂದ್ರೆ ಅವ್ರಿಗೆ ನಾವು ಇನ್ನೂ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮಾಡ್ತಕ್ಕಂಥದ್ದು ಬೈ ಎನ್ಕರೇಜಿಂಗ್, ಬೈ ಮೋಟಿವೇಟಿಂಗ್ ದೆಮ್, ಇನ್ಕ್ರೀಸಿಂಗ್ ದೇರ್ ಕಾನ್ಫಿಡೆನ್ಸ್ ಲೆವೆಲ್. ದಟ್ ಈಸ್ ವುಮನ್ ಎಂಪವರ್ಮೆಂಟ್. ಎಂಪರಿಂಗ್ ವುಮನ್ ಟುಗೆದರ್ ಅಂತ ಹೇಳ್ತೀವಿ. ಸಿ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೇನು ಸಿಂಗಲ್ ಪರ್ಸನ್ ಕೆನಾಟ್ ಡೂ ಎನಿಥಿಂಗ್. ಸೊ ಒಂದು ಟೀಮ್ ವರ್ಕ್ ಮಾಡ್ತಾ ಇತ್ತು ಅಂತಂದ್ರೆ ದಟ್ ವಿಲ್ ಹ್ಯಾವ್, ಅದಕ್ಕೆ ಯೂಶಲಿ ಹೇಳ್ತೀವಿ ಐ ರಿಪ್ಲೇಸ್ಡ್ ಬೈ ವಿ. ಐ ರಿಪ್ಲೇಸ್ ಬೈ ವಿ ಅಂತಂದ್ರೆ ಇಲ್ನೆಸ್ ಟು ವೆಲ್ನೆಸ್. ಸೊ ಹಾಗಾಗಿ ಎಂಪವರಿಂಗ್ ವುಮನ್ ಟುಗೆದರ್. Definition. Empowerment is the process of increasing the authority and responsibility of individuals or groups to make choices and to transform those choices into desired actions and outcomes. See, ಪ್ರತಿಯೊಂದು ಲೇಡಿನಲ್ಲೂ ಹೆಣ್ಣಲ್ಲೂ ಆ ಒಂದು ಶಕ್ತಿ ಅನ್ನೋದಿರುತ್ತೆ, ಸ್ಟ್ರೆಂತ್ ಅನ್ನೋದು ಇರುತ್ತೆ. ಸೊ ನಾವ್ ಏನೇ ಕೆಲಸ ಮಾಡ್ಬೇಕಾದ್ರೂ ಫಸ್ಟ್ ಇನ್ವಾಲ್ವ್ಮೆಂಟ್,
ಇನ್ವಾಲ್ವ್ಮೆಂಟ್ ಇದ್ದಾಗ್ಲೇ ನಮ್ಗೆ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಸಿಗೋದು. ರೆಸ್ಪಾನ್ಸಿಬಿಲಿಟಿ ಸಿಕ್ದಾಗ್ಲೇ ಅಥಾರಿಟಿ ಬರೋದು. ಅಥಾರಿಟಿ ಬಂದಾಗ್ಲೇ ನಮ್ಗೆಲ್ಲ ತರದ್ದು ಸಕ್ಸಸ್ ಸಿಗೋದು. ಸೊ ಹಾಗಾಗಿ ದಿಸ್ ಇಸ್ ಒನ್ ಪ್ರೋಸೆಸ್. ಅವರಲ್ಲಿ ಒಂದು ಶಕ್ತಿ ಇದೆ, ಕ್ಯಾಲಿಬರ್, ಪೊಟೆನ್ಶಿಯಲ್ ಪ್ರತಿ ಒಂದು ಇದೆ. ಅದು ಹೊರತಕ್ಕ ಪ್ರಯತ್ನನೇ ವುಮನ್ ಎಂಪವರ್ಮೆಂಟ್. ಒಂದು ಚಿಕ್ಕ ಪ್ರಯತ್ನ ಅಷ್ಟೇನೆ. ಏಕೆಂದ್ರೆ ಅವ್ರು ಸಾಧನೆ ಹಾದಿಲಿ ಹೋಗ್ತಾ ಇರ್ತಾರೆ. ಅವ್ರು ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದಾಗ ಅದನ್ನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡಿ ಅವ್ರನ್ನ ಹೊರತಾಗ್ತಕ್ಕಂಥದ್ದೇ ವುಮನ್ ಎಂಪವರ್ಮೆಂಟ್. ದೆನ್ ವಾಟ್ ಈಸ್ ವುಮನ್ ಎಂಪವರ್ಮೆಂಟ್? Women empowerment is all about giving women the power and control of their lives to become anything they want and to do what they want in situations where they were not allowed once upon a time. See, ಕೆಲವೊಂದು ಸಿಚುವೇಶನ್ ಎಲ್ಲ ಇರುತ್ತೆ, ಅವ್ರಿಗೆ ಕ್ಯಾಲಿಬರ್ ಇರುತ್ತೆ, ಪೊಟೆನ್ಶಿಯಲ್ ಇರುತ್ತೆ, ಸಾಧನೆ ಮಾಡ್ಬೇಕು ಅನ್ನೋದಿರುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂತ ಒಂದು ಆಸೆ, ಡ್ರೀಮ್ಸ್ ಅನ್ನೋದಿರುತ್ತೆ. ಯಾಕೆಂದ್ರೆ ಡ್ರೀಮ್ಸ್ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ್ವರೆಗೂ ಇರುತ್ತೆ. ಅದ್ರಲ್ಲಿ ಮಹಿಳೆ ಏನು ಹೊರತಾಗಿಲ್ಲ, ಅವ್ರಿಗೂ ಒಂದು ಆಸೆ, ಡ್ರೀಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಏನೋ ಒಂದು ನಾನಾ ಕಾರಣಗಳಿಂದ, ಮೇ ಬಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಬಹುದು, ಅವಳು ಬೆಳೆದ ವಾತಾವರಣ ಇರಬಹುದು, ಹಾಗಾಗಿ ಸಾಧನೆ ಮಾಡಕ್ ಆಗದೆ ಇರಬಹುದು. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಆ ಒಂದು ಪವರ್ ಇನ್ ದ ಸೆನ್ಸ್ ವಿ ಹ್ಯಾವ್ ಟು ಮೋಟಿವೇಟ್ ದೆಮ್. ಅವರಲ್ಲಿರೋ ಶಕ್ತಿನ ಹೊರತಕ್ಕಂತ ಪ್ರಯತ್ನನೇ. ಬಿಕಾಸ್ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಹೊರಟಿರ್ತಾರೆ, ಅದು ಸಾಧ್ಯ ಆಗಿರಲ್ಲ. ಅದನ್ನ ಸಾಧನೆ ಮಾಡೋದ್ರಲ್ಲಿ ಕರ್ಕೊಂಡು ಹೋಗೋದೇ ದಟ್ ಈಸ್ ಎಂಪವರ್ಮೆಂಟ್. ಎಂಪವರ್ಮೆಂಟ್ includes the action of raising the status of women through education and raising awareness. See, ಹಿಂದಿನ ಕಾಲದಲ್ಲಿ ಅಷ್ಟು ಎಜುಕೇಶನ್ ಇರ್ಲಿಲ್ಲ. ಎಜುಕೇಶನ್ ಅಂದ ತಕ್ಷಣ ನಮ್ಮ ಹೆಸರು ಮುಂದೆ ಇರ್ತಕ್ಕಂಥ ಡಿಗ್ರಿಗಳಲ್ಲ. ಒಂದು ಸಾಮಾನ್ಯ ಜ್ಞಾನ ಅವರಲ್ಲಿ ಬೆಳೆಸ್ತಕ್ಕಂಥದ್ದು ಅಷ್ಟೇನೆ. ಒಂದು ಅವೇರ್ನೆಸ್, ನಾವು ಒಂದು ಲಿಮಿಟ್ ಕೊಟ್ಬಿಟ್ಟಿರ್ತೀವಿ, ಇಷ್ಟೇ ಹೆಣ್ಮಕ್ಳ ಅಂದ ತಕ್ಷಣ ಇಷ್ಟೇ ಅಂತ ಹೇಳಿ ಅಂತ. ದಟ್ ಹೋಗ್ಬೇಕು, ಅದು ಹೊರಗಡೆ ಹೋಗ್ಲಾಡ್ಸ್ಬೇಕು ನಾವು ಅದನ್ನ. ಒಂದು ಸಾಮಾನ್ಯ ಜ್ಞಾನ ಎಜುಕೇಟ್ ಮಾಡಿ ಅವರನ್ನ. ಸೊ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದೇ. ಅದ್ ಯಾವಾಗ ನಾವು ಬೈ ಇನ್ಸ್ಪೈರಿಂಗ್ ದೆಮ್ ಮಾಡ್ತೀವೋ ಆವಾಗ ಅವ್ರ ಒಂದು ಸ್ಟೇಟಸ್, ಸ್ಥಾನಮಾನ ಹೆಚ್ಚತ್ತೆ, ಅವರಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬೆಳೆಯತ್ತೆ. Accepting women into the decision making process, be it in the political field or in business or in family also. See, ಇದ್ರಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ತಗೊಂಡ್ಬಿಡ್ರ. See, how many of you heard of Narayan Murthy and Sudha Murthy's success story? ಬೇಕಾದಷ್ಟು ಜನ ಕೇಳಿರ್ಬೋದು. ಯೂಶಲ್ ಆಗಿ ಹೇಳ್ತಾರೆ, ಸಕ್ಸಸ್ ಸ್ಟೋರಿ ಕೇಳ್ಬೇಕು ಅಂತಂದ್ರೆ ಜಸ್ಟ್ ಹಾಫ್ ಮಾತ್ರ ಕೇಳಿ. ಬಿಕಾಸ್ ಅವರು ಆ ಸಕ್ಸಸ್ ಹಾದಿನಲ್ಲಿ ಬೇಕಾದಷ್ಟು ಚಾಲೆಂಜಸ್ ಅವರು ಎದುರಿಸಿರ್ತಾರೆ. ಅದು ನಮ್ಗೆ ಒಂದು ಲೆಸನ್ ಆಗಿರತ್ತೆ ಆಯ್ತಾ. ಸೊ ಸುಧಾಮೂರ್ತಿ ಅವರು ಸಕ್ಸಸ್ ಸ್ಟೋರಿನಲ್ಲಿ, ವೆನ್ ಸುಧಾಮೂರ್ತಿ ಅವರು ನಾರಾಯಣಮೂರ್ತಿ ಮದುವೆ ಮಾಡ್ಕೊಳ್ಳೋ ಟೈಮ್ ನಲ್ಲಿ ನಾರಾಯಣಮೂರ್ತಿ ವಾಸ್ ಅನ್ಎಂಪ್ಲಾಯ್ಡ್. ಅವ್ರ ಕೆಲಸದಲ್ಲಿಲ್ಲ. ಸೊ ಸುಧಾ ಆಸ್ ಎ ಫಾದರ್, ಸುಧಾ ಅವ್ರ ಫಾದರ್ ಹೇಳಿದ್ರು, ಮಗಳೇ ನಾರಾಯಣಮೂರ್ತಿ ಅವರು ಕೆಲಸ ಇಲ್ಲ, ನೀ ಹೇಗೆ ಜೀವನ ಸಾಗಿಸ್ತೀಯ, ಮುಂದೆ ಕಷ್ಟ ಆಗಬಹುದು ಅಂತ ಹೇಳಿ. ಸಿ ಅಟ್ ದ ರೈಟ್ ಟೈಮ್ ಶಿ ಹ್ಯಾಸ್ ಟೇಕನ್ ದ ರೈಟ್ ಡಿಸಿಷನ್. ಆಸ್ ಎ ಲೇಡಿ ಶಿ ಹ್ಯಾಸ್ ಟೇಕನ್ ದ ಡಿಸಿಷನ್ ಅಂತ ಹೇಳಿದ್ರು. ಅಪ್ಪ, ಐ ಗಾಟ್ ಕಾನ್ಫಿಡೆನ್ಸ್ ದಟ್ ನಾನು ನಾರಾಯಣಮೂರ್ತಿ ಅವ್ರನ್ನ ಮದುವೆ ಮಾಡ್ಕೊಂತು ಅಂತಂದ್ರೆ 100% ನಾವು ಒಂದು ಒಳ್ಳೆ ಜೀವನ ನಡೆಸ್ತೀನಿ, 100% ನಾನು ಅಶ್ಯೂರೆನ್ಸ್ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಬೀಯಿಂಗ್ ಎ ಫಾದರ್ ಆಫ್ ಸುಧಾಮೂರ್ತಿ. ಮ್ಯೂಟ್ ಬರ್ತದೆ. ಹಲೋ, ಮ್ಯೂಟ್ ಬತ್ರಿ. ಕೇಳಿಸ್ತಾ ಇದ್ಯಾ? ಹಲೋ, ಎಸ್ ಮೇಡಮ್, ಕೇಳ್ತಾ ಇದೆ, ನೀವು ಕಂಟಿನ್ಯೂ ಮಾಡಿ ಅಲ್ವಾ? ಓಕೆ. ಸಿ, ಅವ್ರು ಬೀಯಿಂಗ್ ಎ ಫಾದರ್, ಸುಧಾಮೂರ್ತಿ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಅದನ್ನ ಭದ್ರಾಗಿ ಅದಕ್ಕೆ ಸಪೋರ್ಟ್ ಮಾಡಿ ಅವ್ರು ಮದ್ವೆ ಮಾಡ್ಕೊಂಡಿರ್ಲಿಲ್ಲ ಅಂತಂದ್ರೆ ಇವತ್ತು ಇನ್ಫೋಸಿಸ್ ಎಲ್ಲಿಕ್ ಸಾಧ್ಯ ಇಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇನ್ಫೋಸಿಸ್ ಸ್ಟಾರ್ಟ್ ಮಾಡುವಾಗ ಬ್ಯಾಕ್ ಬೋನ್ ಸುಧಾಮೂರ್ತಿ ಅವರೇ ಇದ್ದಿದ್ದು. she has given 10,000 rupees to start Infosys. ಹಾಗಾಗಿ she is the active participant of Infosys. ಇವತ್ತಿನ ಸಹ ಇನ್ಫೋಸಿಸ್ ಎಲ್ಲ ಇರೋದ್ ಸಾಧ್ಯ ಇರಲಿಲ್ಲ, ಲಕ್ಷಾಂತರ ಜನಗಳಿಗೆ ಕೆಲಸ ಕೊಡಕ್ ಆಗ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ಲೇಡೀಸ್ ಹ್ಯಾಸ್ ದಟ್ ಕೆಪಾಸಿಟಿ ದಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್, be it in the political field or business, even family also.
ಕೆಲವೊಂದ್ ಕಡೆ ಮನೆಯಲ್ಲೂ ಅಷ್ಟೇನೆ. ನಾನು ಯೂಶಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ನಾನ್ ಕೇಳಿದ್ರೆ ಸರ್ ನೀವೆಲ್ಲಾದ್ರೂ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಟೆಲ್ ಹೌದು ನಾನ್ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಕೆಲಸ ಮಾಡೋದು ಅವ್ರೊಂದು ಪ್ರೊಫೆಷನಲ್ಲೇ. ಗಂಡಸರು ಮನೆಯಲ್ಲಿ ಯಜಮಾನ್ರು ಯಾರಿದಾರೋ ಅವ್ರು ಹೊರಗಡೆ ಕೆಲಸ ಮಾಡ್ತಾರ ಅವ್ರದೇ ಒಂದು ಫೀಲ್ಡ್ ಅಲ್ಲಿ. ಮೇ ಬಿ 8 hours ಮಾಡ್ಬೋದು, 9 hours ಮಾಡ್ಬೋದು, 10 hours ಕೆಲಸ ಮಾಡಬಹುದು. ಆದ್ರೆ ಆ 10 hours ಕೆಲಸ ಮಾಡ್ದಾಗ್ಲೇ ಅವ್ರು ಬ್ಯುಸಿ ಆಗಿರ್ತಾರೆ, ಸುಸ್ತಾಗಿರತ್ತೆ, ಟೈಮ್ ಇಲ್ಲ. ದೀಸ್ ಆರ್ ಆಲ್ ದ ಎಕ್ಸ್ಕ್ಯೂಸಸ್ ಬರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಅದೇ ಮನೆಯಲ್ಲಿ ಹೆಣ್ಣು, ಅವಳು ಎಜುಕೇಟೆಡ್ ಅನ್ಎಜುಕೇಟೆಡ್, ಆದ್ರೆ ಬೆಳಗ್ಗೆ ಇವ್ರು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರು ಬೇಕು ಬೇಡಗಳನ್ನೆಲ್ಲ ಕೊಡದೆ ಪೂರೈಸದೆ ಆ ಹೆಣ್ಣು. ಮಕ್ಕಳಿಗೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗುವಾಗ ಅದೆಲ್ಲ ರೆಡಿ ಮಾಡದೆ ಅವಳು. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ? ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅವ್ರ ಆ ಕಡೆ ಹೋದ ತಕ್ಷಣ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂತಾಳೆ. ಅವ್ರ ಪೇರೆಂಟ್ಸ್ ಇರ್ತಾರ, ಅವ್ರ ಬೇಕು ಬೇಡಗಳನ್ನೆಲ್ಲ ಪೂರೈಸ್ತಾಳೆ. ದಟ್ ಇಸ್ ಕೇರಿಂಗ್ ಡಿಪಾರ್ಟ್ಮೆಂಟ್. ಮಕ್ಳು ಸ್ಕೂಲಿಂದ ಬಂದ ತಕ್ಷಣ ಅವ್ರ ಹೋಮ್ ವರ್ಕ್, ಎಜುಕೇಶನ್ ಡಿಪಾರ್ಟ್ಮೆಂಟ್. ಬೇರೆ ಏನ್ ಬೇಕು ಹೊರಗಡೆ ಕೆಲಸ, ಚಿಕ್ಕ ಪುಟ್ಟ ಕೆಲಸ ಅದನ್ನ ಸಹಿತ ಅವಳು ನಿಭಾಯಿಸ್ತಾಳೆ. ಬೆಳಗ್ಗಿಂದ ಹಿಡಿದು ರಾತ್ರಿವರೆಗೂ ಅವಳು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾಳೆ. ಬಟ್ ಇಫ್ ಯು ಆಸ್ಕ್ ಒನ್ ಲೇಬಲ್, ನೋ ಶಿ ಇಸ್ ನಾಟ್ ವರ್ಕಿಂಗ್, ಶಿ ಇಸ್ ಜಸ್ಟ್ ಹೌಸ್ ವೈಫ್, ಶಿ ಇಸ್ ಫ್ರೀ ಏನಾ. ನಾರ್ಮಲ್ ಮೆಂಟಾಲಿಟಿ ಆಫ್ ದ ಪೀಪಲ್ ಈ ತರ ಐತೆ. ಬಟ್ ಹಾಗಾದ್ರೆ ಅವಳಿಗೆ ಒಂದು ಶಕ್ತಿ ಇರ್ಲಿಲ್ಲ ಅಂದ್ರೆ, ಅವ್ರ ಸಾಮರ್ಥ್ಯ ಇರ್ಲಿಲ್ಲ ಅಂತಂದ್ರೆ ಅವಳು ಹೇಗೆ ಇದನ್ನ ನಿಭಾಯಿಸಕ್ ಸಾಧ್ಯ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವಳಲ್ಲಿರೋ ಒಂದು ಕ್ಯಾಲಿಬರ್ ಪೊಟೆನ್ಶಿಯಲ್ ನಾಲೆಡ್ಜ್ ನ ಹೊರತರ್ತಕ್ಕಂಥ ಪ್ರಯತ್ನ ಮಾಡದ ಒಂದು ಚಿಕ್ಕ ಪ್ರಯತ್ನನೇ ವುಮನ್ ಎಂಪವರ್ಮೆಂಟ್. ಅದರ ರಿಸಲ್ಟ್ ಅಗಾಧವಾಗಿರುತ್ತೆ. ಎಂಪವರಿಂಗ್ ಕ್ರಿಯೇಟ್ಸ್ power in individuals on their own lives, society and others. ಪ್ರತಿ ಒಂದು ಕ್ಷೇತ್ರದಲ್ಲೂ ಅವ್ರ ಹೊರಗಡೆ ಸಮಾಜದಲ್ಲಾಗಿರ್ಬಹುದು, ಬೇರೆ ಬೇರೆ ಫಂಕ್ಷನ್ ಆಗಿರ್ಬೋದು, ಅವರು ಸಾಮಾನ್ಯ ಲೈಫ್ ಅಲ್ಲಿ ನಿಜ ಜೀವನದಲ್ಲಿ ಇರ್ಬಹುದಾಗ್ಲಿ, ಅವರ ಒಂದು ಪವರ್ ಅಂದ್ರೆ ಇಂಡಿವಿಜುವಲ್ ಆಗಿ ತಾನು ಕಾಲ್ ಮೇಲೆ ತಾನು ನಿಂತ್ಕೊಳ್ಳುವಂತ ಒಂದು ಕ್ರಿಯೇಟ್ ಮಾಡ್ಬೇಕಂತದ್ದೇ ವುಮನ್ ಎಂಪವರ್ಮೆಂಟ್. ಹಾಗಾದ್ರೆ ವೈ ಎಂಪವರ್ ವುಮನ್? See, over the past few decades, women have always been suppressed. ಇವಾಗ ಆಲ್ಮೋಸ್ಟ್ ಒಂದು 90% ಚೇಂಜ್ ಆಗಿದೆ, ಬಟ್ ಇನ್ನೂ ಚೇಂಜ್ ಆಗೋದು ಬೇಕು ಇದರಲ್ಲಿ. ಯಾಕಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಹೆಣ್ಮಕ್ಳು ಅಂದ ತಕ್ಷಣ ಏನೋ ಒಂದು ತಾತ್ಸಾರ, ಅವ್ರಿಗೆ ಎಜುಕೇಶನ್ ಇಲ್ಲ, ಕೆಲ್ಸ ಕಳ್ಸೋದಂತೂ ರೂಲ್ಡ್ ಔಟ್ ಆಗ್ತಿತ್ತು. ಹೆಣ್ಮಕ್ಳು ಅಂದ ತಕ್ಷಣ ವಯಸ್ಸಿಗೆ ಬಂದ ತಕ್ಷಣ ಮದ್ವೆ ಮಾಡ್ಬಿಡುದು. ಮದ್ವೆ ಆದ ತಕ್ಷಣ ಅವ್ರ ಗಂಡ ಮಕ್ಳು ಸಂಸಾರ ಅಷ್ಟೇ. ಅವಳ ಪ್ರಪಂಚ ಬಾವಿಯೊಳಗಿರೋ ಕಪ್ಪಿ ತರ ಅವಳ ಜೀವನ. ಬಟ್ ಅವಳಿಗೂ ಒಂದು ಡ್ರೀಮ್ಸ್ ಅನ್ನೋದಿರತ್ತೆ, ಆಸೆ ಆಕಾಂಕ್ಷೆಗಳಿರತ್ತೆ, ಏನೋ ಸಾಧನೆ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವಳು ಇದ್ದಾಳೆ ಅಂತ ಗುರ್ತಿಸ್ತಾ ಇರ್ಲಿಲ್ಲ. ಅಫ್ಕೋರ್ಸ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆ, 90% ಆಗಿದೆ, ಇನ್ನೂ ಚೇಂಜ್ ಆಗ್ಬೇಕು. ಅದನ್ನ ಗಿವನ್ ಪ್ರಾಪರ್ ರೈಟ್ಸ್, ವುಮನ್ ಕ್ಯಾನ್ ಗ್ರೋ ಟು ಎ ಮ್ಯಾಸಿವ್ ಲೆವೆಲ್, ಮೇಕಿಂಗ್ ದ ನೇಷನ್ ಪ್ರೌಡ್. ಐ ಕ್ಯಾನ್ ಗಿವ್ ಪ್ಲೆಂಟಿ ಆಫ್ ಎಕ್ಸಾಂಪಲ್. ಇವತ್ತಿನ ದಿವಸ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲಿ, ಯಾವ ಕ್ಷೇತ್ರದಲ್ಲಿ ಇಲ್ಲ, ಯಾವ ಫೀಲ್ಡ್ ಅಲ್ಲಿ ಇಲ್ಲ ಅನ್ನೋಂಗಿಲ್ಲ, ಪ್ರತಿ ಒಂದ್ರಲ್ಲೂ ಅವಳು ತನ್ನದೇ ಆದಂತ ಒಂದು ಸ್ಟ್ರೆಂತ್ ಪ್ರೂವ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಯು ಕ್ಯಾನ್ ಗಿವ್ ಇಂದಿರಾ ಗಾಂಧಿ. ರಾಜಕೀಯ ವಿಷಯ ಬೇಡ, ಬಟ್ ಆದ್ರೆ ಒಂದು ಫ್ಯಾಮಿಲಿಯನ್ನ ನಿಭಾಯಿಸಕ್ಕೆ ನಾವು ಸೈಕಲ್ ಹೊಡಿತಾ ಇರ್ಬೇಕಾದ್ರೆ, ಒಂದು ದೇಶನ ಆಳ್ಬೇಕು ಅಂದ್ರೆ ಅವಳು ಗಟ್ಸ್ ಎಷ್ಟಿರ್ಬೇಕು, ದಟ್ ವಿ ಹ್ಯಾವ್ ಟು ರೆಕಗ್ನೈಸ್ ಅಲ್ವಾ? ಅಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ಅವಳು ಲೀಡ್ ಮಾಡಿದ್ಲಲ್ಲ, ದಟ್ ಈಸ್ ಸ್ಟ್ರೆಂತ್ ಆಫ್ ಇಂದಿರಾ ಗಾಂಧಿ. ಸುನೀತಾ ವಿಲಿಯಮ್ಸ್, ಕಲ್ಪನಾ ಚಾವ್ಲಾ, ಕಿರಣ್ ಬೇಡಿ, ಬಯೋಕಾನ್ ಕಿರಣ್ ಮಜುಮ್ದಾರ್, ಎಷ್ಟು ಜನ ಲೇಡೀಸ್ ಇದಾರೆ ನಮ್ಮಲ್ಲಿ. ಎಲ್ಲ ಅವರಲ್ಲಿ ಶಕ್ತಿ ಅನ್ನೋದಿರುತ್ತೆ, ಅದು ಹೊರತ ತರಬೇಕು. ಬೈ ಎನ್ಕರೇಜ್ ದೆಮ್, ಬೈ ಮೋಟಿವೇಟಿಂಗ್ ದೆಮ್ ಮಾಡ್ಬೇಕು. The right to equality has always been so spoken, but never followed. Woman empowerment makes them to actually follow that. ಯಾಕೆ ಎಲ್ಲ ಈಕ್ವಾಲಿಟಿ ಈಕ್ವಾಲಿಟಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಆಕ್ಚುಲಿ ಅದು ಆಗ್ತಾ ಇಲ್ಲ. ಎಲ್ಲೋ ಎಷ್ಟೋ ಒಂದ್ ಕಡೆ ಅದು ಆಗ್ತಾ ಇಲ್ಲ. ದಟ್ ಹ್ಯಾಸ್ ಟು ಸ್ಟಾಪ್. ದಿಸ್ ವುಮನ್ ಎಂಪವರ್ಮೆಂಟ್ ಅದು ಒಂದು ದಾರಿನಲ್ಲಿ ಕರ್ಕೊಂಡು ಹೋಗುತ್ತೆ. ದೆನ್ ಹೌ ಟು ಎಂಪವರ್ ವುಮನ್, ಹೇಗೆ ಮಾಡೋವಂಥದ್ದು ಇದನ್ನ ಅಂತ ಹೇಳಿ. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ನಾವು when we are going to start, ಅದನ್ನ ನಮ್ಮ ಮನೆಯಿಂದ ಮಾಡೋಣ. ಬೆಳಗ್ಗೆ ಶೆಟ್ರು ಮೀಟಿಂಗ್ ಅಲ್ಲಿ ಹೇಳಿದ್ರು, ಯಾರೋ ಒಬ್ಬ ಮಹಾಶಯ, ನಾ ಪ್ರಪಂಚನೇ ದೇಶನೇ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಲಾಸ್ಟ್ ಗೆ ಅವ್ನ ಮನೆನೇ ಚೇಂಜ್ ಮಾಡ್ಕೊಳಕ್ ಆಗಿರ್ಲಿಲ್ಲ.
ಅಲ್ವಾ? ಆ ಪ್ರಯತ್ನ ಬೇಡ ನಮಗೆ. ನಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡೋಣ. ಅದು ನಿಮ್ಮ ವೈಫ್ ಆಗಿರ್ಬೋದು, ಮಗಳಾಗಿರ್ಬೋದು, ಸಹೋದರಿ ಆಗಿರ್ಬೋದು, ಇಲ್ಲ ತಾಯಿ ಆಗಿರ್ಬೋದು, ಲಾಸ್ಟ್ ಒಂದು ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ಅಲ್ವಾ? ಸೊ ಅವ್ರನ್ನ ನಾವು ಚೇಂಜ್ ಮಾಡೋಣ, ಅವ್ರನ್ನ ಗುರುತಿಸೋಣ. ಸ್ಟ್ರೆಂತ್. So we have to create or provide a safe and comfort working place for women. ನಾವು ಎಷ್ಟೋ ಜನದಲ್ಲಿ ಲೇಡೀಸ್ ನೋಡಿದೀವಲ್ಲ, ನೀವು ಕೆಲಸ ಮಾಡೋ ಜಾಗದಲ್ಲಿ ಆ ಒಂದು ಕಂಫರ್ಟ್ ಝೋನ್ ಇರಲ್ಲ. ಹರಾಸ್ಮೆಂಟ್, ಟಾರ್ಚರ್. ಆ ಒಂದು ಮಾಡುವಾಗ ನಾವು ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಆ ಒಂದು ಹೆಣ್ಣಿನ ಜಾಗದಲ್ಲಿ ನಿಮ್ಮ ವೈಫ್ ಇರ್ಬಹುದು, ನಿಮ್ಮ ತಂಗಿ ಇರಬಹುದು, ನಿಮ್ಮ ಮಗಳಿರಬಹುದು. we have to provide a comfort working place ಅವ್ರಿಗೆ ಮಾಡ್ಕೊಡ್ಬೇಕು. ಸೊ ಜಸ್ಟ್ ಆಕ್ಚುಲಿ ನೀವು ನೋಡ್ಬೇಕು ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳಿ. ಆ ಒಂದು ಡೆಡಿಕೇಶನ್ ಇವತ್ತಿನ ದಿವಸ ಆಕ್ಚುಲಿ ಎಲ್ಲಾ ಕ್ಷೇತ್ರದಲ್ಲೂ ಲೇಡೀಸ್ಗೆ ಆ ಒಂದು ಡೆಡಿಕೇಶನ್, ಹಾರ್ಡ್ ವರ್ಕ್, ಇನ್ವಾಲ್ವ್ಮೆಂಟ್ ಈಸ್ ಮೋರ್ ಇನ್ ವುಮೆನ್ ರಾದರ್ ದ್ಯಾನ್ ಮೆನ್. ಸಪೋರ್ಟ್ ಇಂಡಿಪೆಂಡೆನ್ಸ್ ಅಂಡ್ ಮೊಬಿಲಿಟಿ. ಎಲ್ಲದ ಕಡೆ ಸ್ವಲ್ಪ ಚೇಂಜ್ ಆಗಿದೆ. ಬಟ್ ಇನ್ನು ಎಷ್ಟೋ ಜನದ ಮೇಲೆ ಏನಾಗಿದೆ ಅಂದ್ರೆ, ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತಂದಾಗ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ತೀನಿ. ಅವ್ರು ಎಲ್ಲಾರು ಪರ್ಮಿಷನ್ ಕೇಳ್ಬೇಕು. ಯಾಕಂದ್ರೆ ಹೆಣ್ಮಕ್ಳು ಬೆಳೆದ ತಕ್ಷಣ ತಂದೆ ತಾಯಿ ಪರ್ಮಿಷನ್ ಕೇಳ್ಬೇಕು. ಅಲ್ಲಿನ ಇದ್ರಲ್ಲಿ ಇರ್ತಾರೆ, ಲಿಮಿಟ್ ಅಲ್ಲಿ ಇರ್ತಾರೆ. ಮದ್ವೆ ಆಗಿ ಬಂದ ಮೇಲೆ ಗಂಡ, ಅತ್ತೆ, ಮಾವ ಅನ್ನೋದು ಲಿಮಿಟ್ ಅಲ್ಲಿ ಇರ್ಬೇಕು. ಬಟ್ ವಯಸ್ಸಾದ ಕಾಲಕ್ಕೆ ಮಕ್ಳು ಇದ್ರಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ಆದಂತ ಒಂದು ಇಂಡಿಪೆಂಡೆನ್ಸ್ ಇರಲ್ವಲ್ಲ, ಅದನ್ನ ಒಂದ್ ಸ್ವಲ್ಪ ತರಬೇಕು, ಹೊರಗಡೆ ತರಬೇಕು. ಇಂಡಿಪೆಂಡೆನ್ಸ್ ಅಂದ ತಕ್ಷಣ ನಾನು ಹೇಳಿ ಸ್ವೇಚ್ಛಾಚಾರ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಆದಂತ ಒಂದು ಸ್ವಂತ ಅಭಿಪ್ರಾಯನ ವ್ಯಕ್ತಪಡಿಸುವಂತ ಒಂದು ಅವಕಾಶ ನಾವು ಮಾಡ್ಕೊಡ್ಬೇಕು. ಅವರಲ್ಲೂ ಒಂದು ಸ್ಟ್ರೆಂತ್, ಪೊಟೆನ್ಶಿಯಲ್ ಇರುತ್ತೆ. ಅದು ಹೊರತರ್ತಕ್ಕಂತ ಪ್ರಯತ್ನ ಮಾಡ್ಬೇಕು. ಹೊರಗಡೆ ಹೋಗ್ಬೇಕು. ಅವರು ಆ ಹೊರಗಡೆ ಸಮಾಜ ನೋಡ್ಬೇಕು. ಅವ್ರದ್ದು ಹೆಂಗೆ ಬಿಹೇವ್ ಮಾಡಬಹುದು, ಅವ್ರಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ಬೇಕು. ಅವ್ರಿಗೆ ಆ ಒಂದು ನಿಟ್ಟಿನ ಪ್ರಯತ್ನ ಮಾಡ್ಬೇಕು ನಾವು. ಅದನ್ನ ಬಿಲ್ಡ್ ಸೆಲ್ಫ್ ಎಸ್ಟೀಮ್ ಅಂಡ್ ಕಾನ್ಫಿಡೆನ್ಸ್. ಅವ್ರಿಗೆ ಆದಂತ ಒಂದು ಗೌರವನ ಕೊಡಬೇಕು. ಎಷ್ಟೋ ಕಡೆನಲ್ಲಿ ನಿಂಗೇನು ಗೊತ್ತಾಗಲ್ಲ ಬಿಡು ಅಂತ ಹೇಳ್ಬಿಡ್ತಾರೆ. ದಟ್ ವಿ ಶುಡ್ ನಾಟ್ ಡೂ ಇಟ್. ಅವ್ರಿಗೆ ಆದಂತ ಒಂದು ಸೆಲ್ಫ್ ಎಸ್ಟೀಮ್ ಬೇಕು. ಅಂಡ್ ದೆನ್ ಕಾನ್ಫಿಡೆನ್ಸ್. ಇವತ್ತಿನ ದಿವಸ ನಾನು ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಅಕೇಶನ್ ಅಲ್ಲಿ ನಾನು ಶೇರ್ ಮಾಡ್ಕೊಳ್ಳೋದು ಅಂತಂದ್ರೆ, ಇವತ್ತು ನಾನು ಏನ್ ಮೀಟಿಂಗ್ ಕೊಡ್ತಿದ್ದೀನೋ ಈ ಕಾನ್ಫಿಡೆನ್ಸ್ ನನಗೆಲ್ಲ ಬಂದಿರೋದು ಆ ಮುಖ್ಯ ಕಾರಣಕರ್ತರು ಅಂದ್ರೆ ರಾಜೇಂದ್ರ ಶೇವಾಗಾರ್. ನಾನ್ DXN ಎಂಟರ್ ಆದಾಗ ಫಸ್ಟ್ ನನ್ನಲ್ಲಿ ಈ ಮಟ್ಟದಲ್ಲಿ ನಾನು ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನಗೆ ಒಂದು ಆ ಕಾನ್ಫಿಡೆನ್ಸ್ ತುಂಬಿ, ಇಲ್ಲ ನಿಂಗೆ ಆ ಒಂದು ನಾಲೆಜ್ ಇದೆ, ಕ್ಯಾಲಿಬರ್ ಸ್ಟ್ರೆಂತ್ ಇದೆ ನಿನಗೆ, 100% ಯು ಡೂ ಇಟ್. ನನ್ ಹಿಂದೆ ಬಿದ್ದು ಹೇಳ್ತಾನೆ ಇದ್ರು. ನಾನು ಬಿಗಿನಿಂಗ್ ಎಲ್ಲ ಯಾಕೆ ಇಷ್ಟು ಫೋರ್ಸ್ ಮಾಡ್ತಾರೆ ಅಂತಿದೆ. ಬಿಕಾಸ್ ನನ್ನಲ್ಲಿ ಆ ಒಂದು ಸ್ಟ್ರೆಂತ್ ಇರೋದು ನನಗೆ ಗೊತ್ತಿರ್ಲಿಲ್ಲ. ಇವತ್ತಿನ ದಿವಸ ನಾನು ಸಕ್ಸಸ್ಫುಲ್ ಆಗಿ DXN ಬೆಳೆದಿದ್ದೀನಿ. ನಾನ್ ಮೀಟಿಂಗ್ ಕೊಡ್ತಾ ಇದೀನಿ, ಒಂದು ಲೀಡರ್ ಆಗಿ ಬೆಳೆದಿದ್ದೀನಿ, ಮೆಂಟರ್ ಆಗಿ ಬಂದಿದ್ದೀನಿ, ಸ್ಪೀಕರ್ ಆಗಿ ಬೆಳೆದಿದ್ದೀನಿ ಅಂದ್ರೆ ಅದ್ರ ಕಾರಣಕರ್ತರಲ್ಲಿ ಅವರು ಒಬ್ರು ರಾಜೇಂದ್ರ ಶೇವಾಗಾರ್. ಹಾಗಾಗಿ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ಆ ಒಂದು ನಾಲೆಡ್ಜ್ ಇರುತ್ತೆ, ಸ್ಟ್ರೆಂತ್ ಇರುತ್ತೆ. ಅದನ್ನ ಸಮ್ವನ್ ಹ್ಯಾಸ್ ಟು ಪುಷ್. ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನ ಹೆಚ್ಚು ಮಾಡ್ತಕ್ಕಂಥದ್ದೇ ವುಮನ್ ಎಂಪವರ್ಮೆಂಟ್. ಬೂಸ್ಟ್ ಡಿಸಿಷನ್ ಮೇಕಿಂಗ್ ಪವರ್. ನಾವು ಎಷ್ಟೋ ಜನ ಮನೆಯಲ್ಲಿ ನೋಡ್ತಿರ್ತೀವಿ, ಎಲ್ಲಾ ಗಂಡಸ್ರೇ ಡಿಸಿಷನ್ ಮೇಕಿಂಗ್ ಪವರ್ ಅಂತ ತರ್ತಾರೆ. ನೀವು ಫೇಲ್ ಆದಾಗ, ಡಿಸಿಷನ್ ತಗೊಳ್ಳೋದ್ರಲ್ಲಿ ನೀವು ಫೇಲ್ ಆದಾಗ ಅದೇ ಹೆಣ್ತಾನೆ ಬಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು. ಯು ಜಸ್ಟ್ ಗಿವ್ ಹರ್ ಎನ್ ಆಪರ್ಚುನಿಟಿ ಟು ಟೇಕ್ ದ ಡಿಸಿಷನ್. ನಾನು ಅವಾಗ್ಲೇ ಹೇಳಿದೆ ನಾರಾಯಣ ಮೂರ್ತಿ ಅವ್ರ, ಸುಧಾರ್ ಮೂರ್ತಿ ಅವ್ರ ಡಿಸಿಷನ್ ಬಗ್ಗೆ. ದ ಸೇಮ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಫಾರ್ ರತ್ನಾ ವಸುಪಾಲ್. ರತ್ನಾ ವಸುಪಾಲ್ DXN ತಂದಿದ್ದೆ ಇಂಡಿಯಾಗೆ ರತ್ನಾ ವಸುಪಾಲ್ ಅವರು. ಅವತ್ತು ಲಾವಣ್ಯ ನರ್ಸಿಂಗ್ ಹೋಮ್ ಇಟ್ಕೊಂಡು, ಪ್ರೊಫೆಸರ್ ವಸ್ಪಾಲಯ್ಯ ಅವರು ಅಲ್ಲಿ ಕಾಲೇಜಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇಟ್ಕೊಂಡು DXN ಬಗ್ಗೆ ಸ್ಟಡಿ ಮಾಡಿ, ಎಸ್ ವಿ ಹ್ಯಾವ್ ಟು ವರ್ಕ್ ಇನ್ DXN ಅಂತ ಹೇಳಿ ತಗೊಂಡ ಡಿಸಿಷನ್ ಅದೇ ಲೇಡಿ, ಅದೇ ವುಮನ್ ರತ್ನಾ ವಸುಪಾಲ್ ಅಲ್ವಾ. ಆಸ್ ಎ ಬೀಯಿಂಗ್ ಎ ಹಸ್ಬೆಂಡ್, ಆ ಒಂದು ಡಿಸಿಷನ್ಗೆ ಅವ್ರು ಸಪೋರ್ಟ್ ಮಾಡಿ ಆ DXN ಅಲ್ಲಿ ವರ್ಕ್ ಮಾಡಿರ್ಲಿಲ್ಲ ಅಂದ್ರೆ ಇವತ್ತಿನ ದಿವಸ ನಾವು DXN ನೋಡಕ್ ಆಗ್ತಿಲ್ಲ, DXN ವರ್ಕ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಲ್ಯಾಕ್ಸ್ ಟುಗೆದರ್ ಪೀಪಲ್ ಆರ್ ಟೇಕಿಂಗ್ ಫೈನಾನ್ಷಿಯಲ್ ಫ್ರೀಡಮ್ DXN ಅಲ್ಲಿ. ಆ ಒಂದು ಡಿಸಿಷನ್ ಮೇಕಿಂಗ್ ಪವರ್ ವಿ ಹ್ಯಾವ್ ಟು ಗಿವ್ ಇಟ್ ಟು ದ ಲೇಡೀಸ್. ಯೂಶಲ್ ಆಗಿ ಹೇಳ್ತಾ ಇರ್ತೀನಿ, ಬಿಹೈಂಡ್ ಎ ವೆರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತೀವಿ ಅಲ್ವಾ. ಆ ವುಮನ್
ಮಗಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇಲ್ಲ ಅಫ್ಕೋರ್ಸ್ ಎ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು. ಕರೆಕ್ಟ್ ಅಲ್ವಾ ಮೈ ಡಿಯರ್ ಫ್ರೆಂಡ್ಸ್? ಬಟ್ beside a very successful woman, only two people. One is father, one is husband. ಮಗಳೇ ನಾನು ನೀ ಹೋಗು ಅಂತ ಬೆನ್ ತಟ್ ಕಳಿಸ್ಬಿಟ್ರೆ ನೋಡಿ, ಅವಳು ಏನ್ ಬೇಕಾದ್ರೂ ಸಾಧಿಸ್ಕೊಂಡ್ ಬರ್ತಾಳೆ. ಆ ಒಂದು ಸಪೋರ್ಟ್ ಕಾನ್ಫಿಡೆನ್ಸ್ ಅವಳಲ್ಲಿ ಇರುತ್ತೆ. So best example is Sudhamurthy. As a father of Sudhamurthy, he has accepted being a husband of Ratna madam. ಪ್ರೊಫೆಸರ್ ವಸುಪಾಲಯ್ಯ ಅವರು ಆ ಒಂದು ಡಿಸಿಷನ್ ಏನ್ ತಗೊಂಡ್ರ ರತ್ನಾ ಮೇಡಮ್, ಅದಕ್ಕೆ ಸಪೋರ್ಟ್ ಮಾಡಿ ಇರ್ಲಿಲ್ಲ ಅಂದ್ರೆ ನಾವ್ ಯಾರು ಡಿಎಕ್ಸ್ ಸಾಕ್ತಿಯಲ್ಲ. ಎಷ್ಟೋ ಜನ ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲೆಸ್ ಇಂದ ವೆಲ್ನೆಸ್ ಬಂದ್ರು. ಸೊ ಇದನ್ನೆಲ್ಲ ಸಾಧನೆ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಸೊ ವಿ ಹ್ಯಾವ್ ಟು ಗಿವ್ ಎ ಚಾನ್ಸ್ ಟು ಟೇಕ್ ದಿ ಡಿಸಿಷನ್. ಬಿಲ್ಡ್ ಸೋಷಿಯಲ್ ನೆಟ್ವರ್ಕ್. ಸೋಷಿಯಲ್ ನೆಟ್ವರ್ಕ್ ಅಂದ ತಕ್ಷಣ ಹೊರಗಡೆ ಪ್ರಪಂಚಕ್ಕೆ ಕರ್ಕೊಂಡ್ ಬನ್ನಿ. ಯು ಜಸ್ಟ್ ಬ್ರಿಂಗ್ ಹೊರಗಡೆ ಎಷ್ಟು ನಾನಾ ತರ ಜನಗಳಿದ್ದಾರೆ, ಅವ್ರನ್ನ ಹೇಗ್ ಬೆರಿಬೇಕು, ಎಷ್ಟೆಷ್ಟೋ ಚಾಲೆಂಜಸ್ ಇರುತ್ತೆ, ಅದನ್ನೆಲ್ಲ ಹೇಗ್ ಫೇಸ್ ಮಾಡ್ಬೇಕು, ಅದನ್ನೆಲ್ಲ ಕಲಿಸಿದಾಗ. ಯಾತಕ್ ನಾನು ಇದು ಹೇಳ್ತೀನಿ ಅಂದ್ರೆ, ಕೆಲವೊಂದ್ಸಲಿ ಏನೋ ಒಂದು ಡಿಸಾಸ್ಟರ್ ಫ್ಯಾಮಿಲಿನಲ್ಲಿ ಆದಾಗ, ಸೊ ವಾಟ್ ಅಬೌಟ್ ಯುವರ್ ಫ್ಯಾಮಿಲಿ? ನಿಮ್ಮನ್ನೇ ನಂಬ್ಕೊಂಡಿರ್ತ ಫ್ಯಾಮಿಲಿ ಬೀದಿನಲ್ಲಿ ನಿಲ್ಬಾರ್ದು. ಸೊ ಏನೇ ಆಗಿರ್ಲಿ, ಬಿ ಪಾಸಿಟಿವ್ ಬಟ್ ಪ್ರಿಪೇರ್ ಫಾರ್ ದ ನೆಗೆಟಿವ್. ಏನೋ ಒಂದು ಡಿಸಾಸ್ಟರ್ ಆದ ನಿಮ್ಮ ಫ್ಯಾಮಿಲಿ ಎಲ್ಲೋ ನಿಲ್ಲದಲ್ಲ. ಬಿಫೋರ್ ದಟ್ ಯು ಹ್ಯಾವ್ ಟು ಎನ್ಶ್ಯೂರ್ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳುವಂತ ಒಂದು ಶಕ್ತಿ ಅವ್ರಿಗೆ ಬರ್ಬೇಕು, ಪವರ್ ಬರ್ಬೇಕು, ಕಾನ್ಫಿಡೆನ್ಸ್ ಬರ್ಬೇಕು. ಅದನ್ನ ಬೆಳೆಸ್ಬೇಕು ನಾವೇ. ಆಕ್ಚುಲಿ ಪ್ರೊವೈಡ್ ಲೀಡರ್ಶಿಪ್ ಟ್ರೈನಿಂಗ್. ಲೀಡರ್ಶಿಪ್ ಟ್ರೈನಿಂಗ್ ಅಂತ ತಕ್ಷಣ ಅವರೇ ಒಂದು ಮುದ್ದಾಳತ್ವ ತಗೊಂಡು ಏನೇನಾದ್ರೂ ಸಾಧನೆ ಮಾಡಕ್ಕೆ ಅಂತ ಹೊರಟಿರುವಾಗ ಆ ಒಂದು ಕಾನ್ಫಿಡೆನ್ಸ್ ಬರ್ಬೇಕು ಅವ್ರಿಗೆ. ಅಥವಾ ಆ ಲೀಡರ್ಶಿಪ್ ತಗೋಬೇಕು ಅಂತಂದಾಗ ಆ ಇನ್ವಾಲ್ವ್ಮೆಂಟ್ ಇರಬೇಕು, ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಅಥಾರಿಟಿ ಇಟ್ಕೋಬೇಕು. then only they can become a leader. ಸೊ ಹಾಗಾಗಿ ಆ ಲೀಡರ್ಶಿಪ್ ಟ್ರೈನಿಂಗ್ ನಾವು ಅವ್ರಿಗೆ ಕೊಡ್ತಾ ಬರ್ಬೇಕು. ದೆನ್ ಇಲ್ಲಿ ಬನ್ನಿ, ಡೆವಲಪ್ಮೆಂಟ್ಸ್ ಹೇಗೆ ಅಂತ ಹೇಳಿ. ಚಿಲ್ಡ್ರನ್ ಎಜುಕೇಶನ್. The children are educated equally and there is not any discrimination with boys and girls. Of course ಎಲ್ಲಾ ಕಡೆ ಇವತ್ತಿದೆ ಈಕ್ವಲ್ ಆಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಮೇಲ್ಗೈ ಸಾಧಿಸ್ತಾ ಬರ್ತಾ ಇದ್ದಾರೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಒಂದು 10% ಉಳಿದಿದೆ. ಸಪೋಸ್ ಇನ್ ಕೇಸ್ ಮಕ್ಕಳನ್ನ ಹೈಯರ್ ಎಜುಕೇಶನ್ಗೆ ಫಾರಿನ್ ಕಳಿಸ್ಬೇಕು, ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡ್ಬೇಕು ಅಂತಾಗ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಯ್ಯೋ ಗಂಡ್ ಮಗ ಆಗಿತ್ತು ಅಂತಂದ್ರೆ ನಾಳೆ ನಮ್ಗೆ ಮನೆಗೆ ಅರ್ಧ ಸಂಬ ಆಗ್ಬೋದಾಗಿತ್ತೇನೋ, ನಾವು ಕಳಿಸೋದು ಎಷ್ಟು ಮಟ್ಟಿಗೆ ಅಂತ ಹೇಳ್ಬಿಟ್ವಿ ಅಲ್ವಾ. ಸೊ ಹೆಣ್ಮಕ್ಳು ನಾಳೆ ಎಷ್ಟೇ ಓದಿಸಿದ್ರು ನಾಳೆ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೊರಟೋಗ್ತಾಳೆ. ಮೈ ಡಿಯರ್ ಫ್ರೆಂಡ್ಸ್, ಅವಳು ಗಂಡನ ಮನೆಗೆ ಹೋದ್ರು ಪರವಾಗಿಲ್ಲ, ನೀವೇ ಅವಳ ಪೇರೆಂಟ್ಸ್ ತಾನೆ. ಡಾಟರ್ ಈಸ್ ನಾಟ್ ಈಕ್ವಲ್ ಟು ಟೆನ್ಷನ್, ಶಿ ಈಸ್ ಈಕ್ವಲ್ ಟು 10 sons. ನೀವು ಅವಳಿಗೆ ಒಂದು ಬ್ಯಾಕ್ ಸಪೋರ್ಟ್ ಕೊಟ್ಟು ಒಂದು ಲೆವೆಲ್ ಅಲ್ಲಿ ಕರ್ಕೊಂಡ್ ಬರ್ಬೋದಲ್ಲ. ನಾನು ಯೂಶುವಲ್ ಆಗಿ ಹೇಳ್ತಾ ಇರ್ತೀನಿ, ಪೇರೆಂಟಿಂಗ್ ಇಸ್ ನಾಟ್ ಜಸ್ಟ್ ಗಿವಿಂಗ್ ಎ ಬರ್ತ್ ಟು ಎ ಚೈಲ್ಡ್. ಒಂದು ಮನೆಯಲ್ಲಿ ಒಂದು ಒಳ್ಳೆ ಮಕ್ಕಳಾಗಿರ್ಬಹುದು, ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು, ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಮಾಡೋದೇ ಪೇರೆಂಟಿಂಗ್. ಅದು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ದೇರ್ ಇಸ್ ನೋ ಡಿಫರೆನ್ಸ್. ನೋಡಿ, ಆ ಚಾಲೆಂಜು ಡೆಡಿಕೇಶನ್ ಇರೋದು ಹೆಣ್ಮಕ್ಳಲ್ಲಿ ಜಾಸ್ತಿ ರಾದರ್ ದಾನ್ ಮೆನ್. ಕರೆಕ್ಟ್. ಸೊ ಯಂಗ್ ಗರ್ಲ್ಸ್, ಯಂಗ್ ವುಮೆನ್ ಆರ್ ಗೆಟಿಂಗ್ ಆಪರ್ಚುನಿಟೀಸ್ ಟು ಶೋ ದ ವರ್ಲ್ಡ್ ಆಫ್ ದೇರ್ ಟ್ಯಾಲೆಂಟ್. ಇವತ್ತು ಎಷ್ಟೋ ಜನ ಯಂಗ್ ಲೇಡೀಸ್ ಮೀಟಿಂಗ್ ಅಲ್ಲೂ ಕೂತಿರ್ಬೋದು, ಒಂದು ಒಳ್ಳೆ ವೇದಿಕೆ ಸಿಗತ್ತೆ. ಅದನ್ನ ಆಪರ್ಚುನಿಟೀಸ್ ನಾವು ಉಪಯೋಗಿಸ್ಕೊಂಡು ಹೋದಾಗ ನಾವು ಏನೇ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ವಿ 100% ನಾವು ಅದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. Jobs for women. Every woman out there is working, no matter the profession. They are earning their own bread and butter. ಸಿ ಯಾವಾಗ ನಾವು ಅವ್ರಿಗೆ ಒಂದು ಡಿಸಿಷನ್ ಆಗ್ಲಿ ಅವ್ರಲ್ಲಿರೋ ಟ್ಯಾಲೆಂಟ್ ನ ಹೊರಗಡೆ ತೆಗೆಯುವಂತ ಪ್ರಯತ್ನ ಮಾಡಿದಾಗ 100% ಅವ್ರು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಇರೆಸ್ಪೆಕ್ಟಿವ್ ಆದ ಯಾವುದೇ ಪ್ರೊಫೆಷನ್ ಆಗಿರ್ಬೋದು, 100% ಅವರು ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಸ್ವತಂತ್ರವಾಗಿ ನಾವು ಜೀವನ ಸಾಗಿಸ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಅದನ್ನ ಹೊರತರ್ತಕ್ಕಂತ ಪ್ರಯತ್ನ ಮಾಡ್ಬೇಕು ನಾವು ಅಷ್ಟೇನೆ. ನೋಡಿ, ಕರೆಕ್ಟ್ ಆಗಿ ಇವಾಗ DX ಬಂದೆ, ವುಮನ್ ಆಸ್ ಎಂಟರ್ಪ್ರೆನರ್. ಸಿ ಯೂಶುವಲ್ ಆಗಿ ನಾವು 6 ಮಾಡೆಲ್ಸ್ DX ಎಂದು ನಾವು ಎಲ್ಲ ಕಲ್ತ್ಕೊಂಡಿದೀವಿ. ಬೆಳಗ್ಗೆ ಎದ್ದ ತಕ್ಷಣ ಎವ್ರಿ ಡೇ
ನಾವು ಟ್ರೈನಿಂಗ್ ತಗೋತಾ ಇದೀವಿ. ಜ್ಞಾನ ಥೆರಪಿ ಆಗಿರ್ಬೋದು, BOM ಆಗಿರ್ಬೋದು, NDT ಆಗಿರ್ಬೋದು, DXN ಕಲ್ಚರ್ ಆಗಿರ್ಬೋದು, ಮಾರ್ಕೆಟಿಂಗ್ ಪ್ಲಾನ್ ಆಗಿರ್ಬೋದು, ಇದೆಲ್ಲ ತಗೊಂಡಿದೀವಿ, ಪ್ರತಿಯೊಂದು ತಗೊಂಡಿದೀವಿ ಅಲ್ವಾ. ಆದ್ರೆ ನಾವು ಒಂದು ಮೇನ್ ಟಾಪಿಕ್ ಮಾಡ್ತಿದೀವಿ, ಹೋಮ್ ಮೀಟಿಂಗ್. ಹೋಮ್ ಮೀಟಿಂಗ್ ಯಾತಿಗೆ? ಸೊ ಎಷ್ಟೋ ಜನ ನೆಟ್ವರ್ಕಿಂಗ್ ಅಲ್ಲಿ ಎಸ್ಪೆಷಲಿ ಇನ್ DX ಅಲ್ಲಿ ಫೇಲ್ ಆಗ್ತಾರೆ, ಬಿಕಾಸ್ ದೇ ವಿಲ್ ನಾಟ್ ಡೂ ಹೋಮ್ ಮೀಟಿಂಗ್ ಸಕ್ಸಸ್ಫುಲಿ. ನಮಗೆ ನಾಲೆಡ್ಜ್ ಇರುತ್ತೆ, ಬಟ್ ನಾವು ಹೇಗೆ ಪ್ರೆಸೆಂಟ್ ಮಾಡಿದ್ವಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯೂಶುವಲ್ ಆಗಿ ಹೇಳ್ತೀನಿ, ನಾಲೆಡ್ಜ್ ಅಂದ ತಕ್ಷಣ ನನ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಾನು ಡೈಲಿ ಅಟೆಂಡ್ ಆಗ್ತೀನಿ ಮೀಟಿಂಗಿಗೆ. ಸೊ ಎವ್ರಿಥಿಂಗ್ ಐ ನೋ. ಯು ಹ್ಯಾವ್ ನಾಲೆಡ್ಜ್. ನಾಲೆಡ್ಜ್ ಸೇಸ್, ಬರ್ಕೊಳ್ಳಿ ಬೇಕಿದೆ, ನಾಲೆಡ್ಜ್ ಸೇಸ್ what to say. Knowledge says what to tell. Skill is very, very important. Skill says how to tell. Then attitude says when to tell. Then wisdom says whether to say or not. This is skill. See, knowledge ಇದ್ದ ತಕ್ಷಣ ನಾನು ಎಲ್ಲದನ್ನು ಸಾಧನೆ ಮಾಡ್ತೀನಿ ಅನ್ನೋದು ತಪ್ಪು. ಅದಕ್ಕೆ ತಕ್ಕಂಗೆ ನಮ್ಗೆ ಸ್ಕಿಲ್ ಬೇರೆ ಇರ್ಬೇಕು, ಆಯ್ತಾ. ಸೊ ಹಾಗಾಗಿ ನಾವು ಏನೇ ಮಾಡ್ಬೇಕು ಅಂತಂದ್ರೆ ವುಮನ್ ಎಂಪವರ್ಮೆಂಟ್ ಅಂದ್ರೆ ಈ DXN ಅಲ್ಲಿ ಆಕ್ಚುಲಿ ಹೋಮ್ ಮೀಟಿಂಗ್ ಇಸ್ ವೆರಿ, ವೆರಿ ಇಂಪಾರ್ಟೆಂಟ್. ಮೈ ಡಿಯರ್ ಫ್ರೆಂಡ್ಸ್, ನಾನು ಹೇಳ್ತೀನಿ, ಎಷ್ಟೋ ಜನ ಲೇಡೀಸ್ ಮೀಟಿಂಗ್ ಬಂದಿರಬಹುದು. ಐ ಕ್ಯಾನ್ ಅಶ್ಯೂರ್ ದಟ್ DXN ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಲೇಡೀಸ್. ನೀವು ಬೇರೆ ಏನೇ ಡಾಕ್ಟ್ರು, ಲಾಯರ್, ಇಂಜಿನಿಯರ್, ಟೀಚರ್ ಏನೇ ಆಗಿರ್ಲಿ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ವಿತ್ ಎಥಿಕ್ಸ್, ಲೀಗಲ್, ಮಾರಲ್, ಅದ್ ಎಷ್ಟು ಮಟ್ಟಿಗೆ ನಾವು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ. ಬಟ್ ಇನ್ DXN you can enjoy. DXN is the best platform for ladies. ಇಲ್ಲಿ ನಾವು ಎಷ್ಟು ಕಾನ್ಫಿಡೆನ್ಸ್, ಎಷ್ಟು ಎಂಜಾಯ್ ಮಾಡ್ಕೊಂಡು ನಾವು ವರ್ಕ್ ಮಾಡಬಹುದು. ಇವಾಗ ಎಕ್ಸಾಂಪಲ್ ಬೇಕಾದಷ್ಟು, ಆಕ್ಚುಲಿ 50% ಆಫ್ ದ ವುಮೆನ್ಸ್ ಆರ್ ವರ್ಕಿಂಗ್ ಇನ್ ನೆಟ್ವರ್ಕ್ ಬಿಸ್ನೆಸ್. See, we can achieve whatever we want to achieve. ನಮ್ಮ ಫ್ಯೂಚರ್ ಬಿಲ್ಡ್ ಮಾಡ್ಕೋಬೇಕು ಅಂತಂದ್ರೆ 100% DXN is the best platform. ಎಷ್ಟೋ ಜನಕ್ಕೆ ಅವಕಾಶ ಬಂದಿದೆ. See, in one lifetime opportunity will come. ಪದೇ ಪದೇ ಬರೋದಿಲ್ಲ ನಮಗೆ ಅವಕಾಶಗಳು. ಬಂದಾಗ we have to be prepared. ಅವಕಾಶಕ್ಕಾಗಿ ಕಾದು ಪ್ರಿಪೇರ್ ಆಗಿ ಅದನ್ನ ಗ್ರಾಬ್ ಮಾಡ್ಕೊಳ್ಬೇಕು. DXN is the best platform. You can build your future. ನೀವ್ ಏನ್ ಸಾಧನೆ, ನೀವ್ ಏನ್ ಡ್ರೀಮ್ ಇಟ್ಕೊಂಡಿದಿರೋ ಕನಸುಗಳನ್ನೆಲ್ಲ ಅದಷ್ಟು ನೀವು DXN ಅಲ್ಲಿ ಪಡ್ಕೋಬಹುದು. ಕೇರಳದಲ್ಲಿ ನೋಡಿ, ಮೆಜಾರಿಟಿ ಆಫ್ ದ ಲೇಡೀಸ್ DXN ಮೀಟಿಂಗ್ ಅಲ್ಲಿ ಇರ್ತಾರೆ. ಎಷ್ಟು ಸಾಧನೆ, ಎಷ್ಟು ಜನ ಇರ್ತಾರೆ ಲೇಡೀಸು DXN ಅಲ್ಲಿ ಇನ್ ಕೇರಳ. ಇನ್ ಬಿಹಾರ್, ಮೆಜಾರಿಟಿ ಆಫ್ ದಿ ಲೇಡೀಸ್ ಆರ್ ಇನ್ DXN ಬಿಹಾರ್ ಅಲ್ಲಿ. ನಾನು ಅವಾಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ರತ್ನಾ ಮೇಡಮ್ ಅಂತ ಅಲ್ವಾ. ಶಿ ಇಸ್ ಎ ಡಾಕ್ಟರ್, ಓಕೆ, ನೋ ಪ್ರಾಬ್ಲಮ್. ಅದೇ ಧರ್ಮಶೀಲ, ಐ ಡೋಂಟ್ ನೋ ವೆದರ್ ಶಿ ಇಸ್ 7th ಪಾಸ್ ಆರ್ ಫೇಲ್, ಬಟ್ ಟುಡೇ ಶಿ ಹ್ಯಾಸ್ ಎ ಬಿಗ್ ಎಂಟರ್ಪ್ರನರ್. ಹೇಗೆ ಅವಳಿಗೆ ಒಂದು ಛಲ ಇತ್ತು. ವೆದರ್ ಶಿ ಇಸ್ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್, ದಟ್ ಈಸ್ ಇಮ್ಮೆಟೀರಿಯಲ್. ಅದು ಗಮನಕ್ಕೆ ಬರೋದಿಲ್ಲ ಇಲ್ಲಿ. ಅವ್ರು ಏನ್ ಸಾಧಿಸಕ್ ಹೊರಟಿದ್ದಾಳೆ, ಆ ಒಂದು ಛಲ, ಸ್ಟ್ರೆಂತ್ ಇದೆಯಲ್ಲ, ಅದನ್ನ ಇಲ್ಲಿ DXN ಅಲ್ಲಿ ಗುರುತಿಸುತ್ತೆ. DXN has given a big opportunity for all ladies. Adana you have to grab that opportunity. Now women, Dharmashila ಬಗ್ಗೆ ಹೇಳಿದ್ನಲ್ಲ ನಾನು, she is just 7th pass or fail, we don't know that, but still today she is drawing 25 to 30 lakhs per month. ಯಾವ ಪ್ರೊಫೆಷನಲ್ ಇರೋರು ಅದನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಲೀಗಲಿ, ಎಥಿಕಲಿ, ಮಾರಲಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲ ಇದರಲ್ಲಿ ಸಿಗತ್ತೆ ನಮ್ಗೆ. ನಾವು ಯೂಶುವಲ್ ಆಗಿ ಹೇಳ್ತಿದ್ವಿ, ವಿ ವಾಂಟ್ ಟು ಟೇಕ್ ಫೈನಾನ್ಷಿಯಲ್ ಫ್ರೀಡಮ್ ಅಂದ ತಕ್ಷಣ ನಾವು DXN ಬರ್ಬೇಕು ಅಂತ ಹೇಳಿ. ಬಟ್ ನನ್ನ ಒಂದು ಪರ್ಸನಲ್ ಅಂತಂದ್ರೆ ಬರೀ ಫೈನಾನ್ಷಿಯಲ್ ಫ್ರೀಡಮ್ ಅಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಹ ಇಲ್ಲಿ ಕಾಣ್ಕೋಬಹುದು. ಎಷ್ಟೋ ಜನ ಟ್ಯಾಲೆಂಟ್ಸ್ ಇರುತ್ತೆ, ಆ ಒಂದು ಆಟಿಟ್ಯೂಡ್ ಇರುತ್ತೆ, ಬೇರೆ ಬೇರೆ ತರದಿರುತ್ತೆ, ಅದನ್ನೆಲ್ಲ ನಾವು ತಗೋಬಹುದು. ಅದನ್ನೇ ಪಾಸಿಟಿವ್ ವೇ ವಿ ಕ್ಯಾನ್ ಡೆವಲಪ್. ಎಷ್ಟೋ ಮನೆ ಡಿಸಾಸ್ಟರ್ ಇರುತ್ತಾರೆ. ಇದು ಫೈನಾನ್ಷಿಯಲಿ ಫ್ರೀಡಮ್ ಅಂತ ಅಲ್ಲ. ನಾವ್ ಇಲ್ಲಿ ಬಂದಾಗ ವಿ ಹ್ಯಾವ್ ಟು ಮೇಕ್ ಅವರ್ ಸೆಲ್ಫ್ ಬಿಸಿ. ವಿ ಕ್ಯಾನ್ ಎಂಜಾಯ್ ಇನ್ DXN. 4 ಜನಕ್ಕೆ ನಾವು ಆರೋಗ್ಯ ಕೊಡ್ತಾ ಇದೀವಿ ಅಂತಂದ್ರೆ ಅದಕ್ಕಿಂತ ಒಂದು ಒಳ್ಳೆ ಕೆಲಸ ಇನ್ಯಾವುದೂ ಇರಲ್ಲ ಅನ್ಸುತ್ತೆ ಅಲ್ವಾ. ಇಲ್ಲಿ ಬೇರೆ ಬೇರೆ ಪ್ರೊಫೆಷನಲ್ ಎಲ್ಲ ಹೋಗ್ತಾ ಇದೀವಿ, ಬಟ್ ವಿ ಆರ್ ಡೂಯಿಂಗ್ ಎ ವೆರಿ ಗುಡ್ ವಿಷನ್ ಇಟ್ಕೊಂಡಿದೀವಿ. DXN ಎ ವೆರಿ ವೈಡ್ ವಿಷನ್, ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್.
So ladies get 100%. I'll give assurance. DX is the best platform. So when women, when they start a business, their involvement generates a sort of trust in people. ನಾವು ಒಬ್ಬೊಬ್ರೆ ಹೋಗ್ತೀರಾ ನೀವು ಬೇಡ DX ಇಸ್ ಅ ಫ್ಯಾಮಿಲಿ ಬಿಸ್ನೆಸ್. ಇವತ್ತಿನ ದಿವಸ ಎಷ್ಟು ಜನ ನಿಮ್ಮ ಮನೆಯವ್ರನ್ನ ಸ್ಪೌಸ್ನ ಕರ್ಕೊಂಡ್ಬಂದ್ ಮೀಟಿಂಗ್ ಕೂರ್ಸಿದಿರಾ? ಕೂರ್ಸಿ. ಇವಾಗ ಆಕ್ಚುಲಿ ನೋಡಿ ಕರೋನಾ ಬಂದಾಗಿದೆ ತಾನೆ, ಎಲ್ಲಾ ಕಡೆಗೂ ಬಂದಿತ್ತು, ಎಲ್ಲಾ ಫ್ಯಾಕ್ಟ್ರಿ ಇದು ಎಲ್ಲ ಕ್ಲೋಸ್ ಆಗಿತ್ತು. ಬಟ್ ಒಂದೇ ಒಂದು ಕ್ಲೋಸ್ ಆಗಿಲ್ಲ, ಯಾವ್ದದು ಕಿಚನ್ ಡಿಪಾರ್ಟ್ಮೆಂಟ್. ಕಿಚನ್ ಡಿಪಾರ್ಟ್ಮೆಂಟ್ ಇನ್ನೂ ಜಾಸ್ತಿ ಆಯ್ತು. ಯಾಕೆ? DX ಝೂಮ್ ಮೀಟಿಂಗ್ ಕೂತ್ಕೋತೀವಿ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಆಗತ್ತೆ, ಟೀ ಆಗತ್ತೆ, ಸ್ಪೈಸಿ ಟೀ ಆಗತ್ತೆ, ಕೊಕೋಜಿ ಆಗತ್ತೆ, ಸಿರಿಲ್ ಆಗತ್ತೆ. ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲಿ ಬಂದಾಯ್ತು? ಅಲ್ಲಿರೋದೇ ಒಂದು ಲೇಡಿ ಅಲ್ವಾ? ಸೊ ಹಾಗಾಗಿ ಫ್ಯಾಮಿಲಿ ಬಿಸ್ನೆಸ್ ಅಂದ ತಕ್ಷಣನೇ ವಿ ಹ್ಯಾವ್ ಟು ಬ್ರಿಂಗ್ ದ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಮಾಡಿಸಿ. ಅಲ್ಲಿ ಈಗೋ ಬಿಡ್ಬೇಕು. ಇಲ್ಲಿ ಮಾಡಿದ ಕುಮಾರ್ ಅದೇನೇನೆ. ಸೊ ಇವತ್ತಿನ ದಿವಸ ಮಾಲಿನಿ ಮೀಟಿಂಗ್ ಕೊಡ್ತಾ ಇದಾರೆ ಅಂದ ತಕ್ಷಣ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದಟ್. ಬಟ್ ಸ್ಕಿಲ್ ಇಸ್ ದೇರ್. ಮೇಡಮ್ ಚೆನ್ನಾಗಿ ಮೀಟಿಂಗ್ ಕೊಟ್ರು, ತುಂಬಾ ಚೆನ್ನಾಗಿ ಕೊಟ್ರು ಮಾಲಿನಿ ಅಂತ ಹೇಳ್ಬೇಡ್ರಿ. ಯಾಕಂದ್ರೆ ಯಾರಾದ್ರೂ ಹೆಣ್ಣತ್ರ ಹೋಗಿ ಇನ್ನೊಂದ್ ಹೆಣ್ಣಿನ ಬಗ್ಗೆ ಹೊಗಳಿದ್ರೆ ಅವ್ರಿಗಾಗಲ್ಲ. ನಿಮಗ್ ಬಿಡೋ ಧರ್ಮದೇಟ್ ನನಗೂ ಬಿದ್ಬಿಡುತ್ತೆ ಯಾವಾಗಾರು. ಸ್ಕಿಲ್ ಉಪಯೋಗಿಸಿ, ಅವರಲ್ಲಿರೋ ಸ್ಟ್ರೆಂತ್ ನ ಹೈಲೈಟ್ ಮಾಡಿ. ಮಾಲಿನಿ ಮೇಡಮ್ ಕೊಡ್ತಾ ಇದಾರೆ ಮೀಟಿಂಗ್ ಅಂದ ತಕ್ಷಣ ನಿನಗೆ ಯಾಕೆ ಆಗಲ್ಲ ಅಂತ ಹೇಳಿ ಅವಳನ್ನ ಪ್ರೈಸ್ ಮಾಡಿ ಕರ್ಕೊಂಡ್ ಬನ್ನಿ. ಈ ಅವರಲ್ಲಿರೋ ಸ್ಟ್ರೆಂತ್ ನ ನೀವು ರೆಕಗ್ನೈಸ್ ಮಾಡಿ, ಅವ್ರನ್ನ ಮೋಟಿವೇಟ್ ಮಾಡಿ, ಎನ್ಕರೇಜ್ ಮಾಡಿದ್ರೆ ನೋಡಿ ನಿಮ್ಮ ಬಿಸ್ನೆಸ್ ಡಬಲ್ ಆಗತ್ತೆ. ದಟ್ ಇಸ್ ವಾಟ್ ವಿ ಡಿಡ್. Kumar did the same thing. Today we are going together. We are conducting home meeting together. We are developing the business together. Double the business. Business ಪರ್ಸೆಂಟೇಜ್ ಜಾಸ್ತಿ ಆಯ್ತು, ಇನ್ಕ್ರೀಸ್ ಆಯ್ತು. ಸಿ ಅವ್ರನ್ನ ಯಾಕೆ ಬರ್ಲಿಲ್ಲ, ಲೇಟ್ ಆಗಿ ಅಂತ ಕೇಳೋದಿಲ್ಲ, ನೀ ಎಲ್ಲಿ ಹೋದೆ ಅಂತ ಅವ್ರನ್ನ ಕೇಳೋದೇನಿಲ್ಲ. We are not just working, we are enjoying in DXN as a young couple. Proudly I can say that after Ratna Vasupal and Professor Vasupal in Karnataka, proudly I can say that we are the DXN couple, Malini, Kumar and Kumar. That you can also do it. ಎಷ್ಟೋ ಜನ ಕಪಲ್ಸ್ ಬಂದಿರಬಹುದು. ಯು ಜಸ್ಟ್ ಸಪೋರ್ಟ್ ಯುವರ್ ಸ್ಪೌಸ್. ನಮಗೆ ಗೊತ್ತಿಲ್ಲ ಕೆಪಾಸಿಟಿ ಅವರಲ್ಲಿ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂತ. ದೇ ಕ್ಯಾನ್ ಡೂ ವಂಡರ್. ಇಲ್ಲಿ ಹೋಗ್ತೀವಿ ನಾವು ಹೋಮ್ ಮೀಟಿಂಗ್ ಹೋಗ್ತೀವಿ, ಒಬ್ಬೊಬ್ರೆ ಹೋಗ್ತೀವಿ. ನೀವು ಜೆಂಟ್ಸ್ ಒಬ್ಬೊಬ್ರೆ ಹೋದಾಗ ಯೂಶಲಿ ಜೆಂಟ್ಸ್ಗೆ ಒಂದು ಬೌಂಡ್ರಿ ಇರುತ್ತೆ, ಹಾಲಲ್ಲಿ ಮಾತ್ರ ಕೂತ್ಕೊಳ್ಳೋದು. ಸಿ ನೀವ್ ಎಷ್ಟೇ ಕ್ಲೋಸ್ ಆಗಿರಿ, ಅಲ್ಲೊಂದು 30 ml ತಗೊಳ್ಳೋದು, ವಾಟರ್ ತಗೊಳ್ಳೋದು, ಆ ತರ ಏನ್ ಕ್ಲೋಸ್ ಅಲ್ಲಿ ಇದ್ರೂ ನಿಮ್ಮ ರಿಸ್ಟ್ರಿಕ್ಷನ್ ಬರೀ ಹಾಲಲ್ಲಿ ಮಾತ್ರ ಇರತ್ತೆ. ಅದೇ ನೀವ್ ಸ್ಪೌಸ್ ಜೊತೆಲಿ ಹೋಗಿ, ಅವ್ರ ಎಕ್ಸ್ಟೆನ್ಷನ್ ಕಿಚನ್ ವರ್ಗು ಹೋಗತ್ತೆ. ಅಲ್ಲಿ ಅವರ ಒಂದು ಫೀಲಿಂಗ್ಸ್ ಇರಬಹುದು, ಅವ್ರ ಒಂದು ಏನೇ ಇರಬಹುದು, ಪಾಸಿಟಿವ್ ಆರ್ ನೆಗೆಟಿವ್, ಅಲ್ಲಿ ಶೇರ್ ಆಗತ್ತೆ. ಮಾತು ಅಲ್ಲಿ ಸ್ಟಾರ್ಟ್ ಆಗತ್ತೆ. ಲೇಡೀಸ್ ಮಾತು ಕಿಚನ್ ನಲ್ಲೋ ಬೆಡ್ರೂಮ್ ನಲ್ಲೋ ಸ್ಟಾರ್ಟ್ ಆಗತ್ತೆ. ಮಾತು ಅವ್ರಿಗೇನು ಅವರ್ಸ್ ಟುಗೆದರ್ ಕೊಟ್ಟು ಮಾತಾಡ್ತಾರೆ, ಅದಕ್ಕೆ ಅವ್ರನ್ನ ಮಾತೆಯರು ಅಂತ ಕರೆಯೋದು. ಅದನ್ನ ನೀವು ಎನ್ಕೇಶ್ ಮಾಡಿ, ಅವ್ರು ಯಾವ್ದೋ ಬೇಡದೇ ಇರೋ ಮಾತಾಡುವಾಗ DX ನಲ್ಲಿ ಇನ್ವಾಲ್ವ್ ಮಾಡಿಸಿ, ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ ನೋಡಿ ನಿಮ್ಮ ಬಿಸ್ನೆಸ್ ಹೆಂಗ್ ಡಬಲ್ ಆಗತ್ತೆ ಅಂತ ಹೇಳಿ ಅಲ್ವಾ? ಸಿ ಆ ಒಂದು ಟ್ರಸ್ಟ್ ನಾ ಯೂಶಲಿ ಹೇಳ್ತಿದ್ದೆ, 10 ಜನ ಗಂಡಸರು ಮಾತಾಡೋದು ಒಂದೇ, ಒಂದು ಲೇಡಿ ನಿಂತ್ಕೊಂಡು ಸ್ಟೇಜ್ ಮೇಲೆ ಮಾತಾಡೋದು ಒಂದೇ. ಶೆಟ್ರ್ ಹೇಳಿದ್ರು, ಮೇಡಮ್ 10 ಜನ ಅಲ್ಲ 100 ಜನ ಗಂಡಸರು ಮಾತಾಡೋದು ಒಂದೇ, ಒಂದು ಲೇಡಿ ಮಾತಾಡೋದು ಒಂದೇ. ಅದ್ರಲ್ಲಿ ವೇಟೇಜ್ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ, ಜನಗಳಲ್ಲಿ ನಂಬಿಕೆ ಬರುತ್ತೆ. That we have to do it. This is a family business. ನೀವು ಹೋಮ್ ಮೀಟಿಂಗ್ ಕರ್ಕೊಂಡು ಹೋಗಿ ನೋಡಿ, ಒಂದು ಪ್ರಾಡಕ್ಟ್ ಹೋಗೋ ಜಾಗದಲ್ಲಿ 4 ಪ್ರಾಡಕ್ಟ್ ಹೋಗುತ್ತೆ. ಬಿಕಾಸ್ ಆ ಒಂದು ಲೇಡಿ ಮಾತಾಡೋ ಮಾತಲ್ಲಿ ಕಾನ್ಫಿಡೆನ್ಸ್, ಟ್ರಸ್ಟ್, ವೇಟೇಜ್ ಎಲ್ಲ ಇರುತ್ತೆ. ನೆಕ್ಸ್ಟ್, women have the ability to provide a solution for any kind of problems. ನೋಡಿ, they know how to sustain and make a difference in the society. ಯಾವುದೇ ಮನೇಲಿ ಪ್ರಾಬ್ಲಮ್ ಬಂದಾಗ ನೀವು ಕೈ ಹತ್ಕೊಂಡು ಕೂತ್ಕೊಂಡ್ಬಿಡ್ತೀರಾ ತಲೆ ಮೇಲೆ. ಅಲ್ಲಿ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಹೊರಗಡೆ ಹೋಗಿ ಒಂದು 30 60 ಹಾಕೊಂಡ್ ಬಂದ್ ಕೂತ್ಕೊಂಡ್ಬಿಡ್ತೀರಾ. ಬಟ್ ವಾಟ್ ಶಿ ಇಸ್ ಡೂಯಿಂಗ್, ಚಿಂತೆ ಮಾಡಲ್ಲ, ಚಿಂತನೆ ಮಾಡ್ತಾಳೆ ಆ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್. ಹಲೋ, ಒಂದ್ ಸಣ್ಣ ಅನೌನ್ಸ್ಮೆಂಟ್. ವಿತ್ ಇನ್ ನೋ ಟೈಮ್ ಇದು ಇದಾಗ್ತದೆ, ಮುಗಿತದೆ. ನೀವು ಪುನಃ ಎಲ್ಲರೂ, ನಾನೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೇನೆ, ಸೇಮ್ ID ಸೇಮ್ ಪಾಸ್ವರ್ಡ್ ನಲ್ಲಿ ಪುನಃ ಮತ್ತೆ ಜಾಯ್ನ್ ಆಗಿ. ಓಕೆ, 40 ನಿಮಿಷ ಮುಗಿತಾ ಬಂದಿದೆ ಹಾಗಾಗಿ.
Okay. They know how to sustain and make a difference in the society. See, ಯಾವುದೇ ಪ್ರಾಬ್ಲಮ್ಸ್ ಆದಾಗ್ಲೂ ನಮ್ಗೆ ಅದ್ ಸೊಲ್ಯೂಷನ್ ಇದ್ದೇ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಫೈಂಡ್ ದ ಸೊಲ್ಯೂಷನ್ ವಿತ್ ಪೇಷನ್ಸ್. ಆ ಒಂದು ಪೇಷನ್ಸ್ ಇರೋದು ಹೆಣ್ಣಿಗಿರತ್ತೆ. ನೀವು ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರು ನೀವು ಅದನ್ನ ಹೊರಗೆ ತೆಗಿಯಕಲ್ಲ. ಸಿ, ಎಲ್ಲೋ ಒಂದ್ ಕಡೆ ಗಂಡಸರಿಗೆ ಈಗೋ ಹರ್ಟ್ ಆಗತ್ತೆ, ಅದು ಒಂದು ಹಿಡಿಯತ್ತೆ, ಎಕ್ಸ್ಪ್ರೆಸ್ ಮಾಡಲ್ಲ. ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ಫ್ರೆಂಡ್ಸ್ ಹತ್ರ ಆಗ್ಲಿ ಯಾರ್ದೇ ಹತ್ರ ಆಗ್ಲಿ ನೀವು ಶೇರ್ ಮಾಡಲ್ಲ. ಬಟ್ ಅದೇ ಹೆಣ್ಣು ಏನಾದ್ರೂ ಆಗ್ಲಿ ಅದನ್ನ ಶೇರ್ ಮಾಡ್ಕೊಂತಾರೆ, ಅದನ್ನ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಕಂಡುಕೊಡ್ತಾಳೆ. ವಿತ್ ಆ ಒಂದು ಸಹನೆ, ಸಂಯಮ, ಸಾಮರ್ಥ್ಯ ಎಲ್ಲ ಇರೋದೇ ಹೆಣ್ಣಲ್ಲಿರತ್ತೆ. ಅದು ನಾವು ಅರ್ಥ ಮಾಡ್ಕೊಂಡು ಹೊರಗಡೆ ತೆಗಿಬೇಕು. ಇದು ಇವತ್ತಿಂದಲ್ಲ, ಆದಿ ಕಾಲದಿಂದ ಬಂದಿರತಕ್ಕಂತಾದೆ. ಅದಕ್ಕೆ ನೋಡಿ ಎಲ್ಲಾ ನದಿಗಳಿಗೂ ಹೆಸರು ಮೆಜಾರಿಟಿ ಹೆಣ್ಣಿನ